ಧರ್ಮಸ್ಥಳ ಪಾದಯಾತ್ರೆ ಸಮಿತಿ ವತಿಯಿಂದ ಶುಕ್ರವಾರ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಶಾಸಕ ಎ ಮಂಜು ಮತ್ತು ಉಪವಿಭಾಗಾಧಿಕಾರಿ ಶ್ರುತಿರ್ ಜನರಿಗೆ ಊಟ ಬಡಿಸುವ ಮೂಲಕ ಚಾಲನೆ ನೀಡಿದರು. ಇದಕ್ಕೂ ಮುನ್ನ ದೊಡ್ಡಮ್ಮ ದೇವಸ್ಥಾನ ಆವರಣದಲ್ಲಿ ನಡೆದ ಧಾರ್ಮಿಕ ಸಭೆಯಲ್ಲಿ ಶಾಸಕ ಎ ಮಂಜು ಮಾತನಾಡಿ, ಜನರಿಗೆ ಅನ್ನದಾನ ಮಾಡಿ ಪಾದಯಾತ್ರೆ ಹೊರಟು ದೇವರಲ್ಲಿ ಭಕ್ತಿಭಾವ ಅರ್ಪಿಸುವುದು ಪುಣ್ಯದ ಕಾಯಕವಾಗಿದೆ. ಪಾದಯಾತ್ರೆಗಳು ಪ್ರತ್ಯೇಕ ತಂಡಗಳಲ್ಲಿ ತೆರಳದೆ ಒಟ್ಟಾಗಿ ಸಾಗಬೇಕು ಎಂದರು. ಅರೆಮಾದನಹಳ್ಳಿ ಮಠದ ಶ್ರೀ ಶಿವ ಸುಜ್ಞಾನ ತೀರ್ಥ ಸ್ವಾಮೀಜಿ ಆಶೀರ್ವಚನ ನೀಡಿ ಪಾದಯಾತ್ರೆ ತೆರಳಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ದರ್ಶನ ಮಾಡಿದರೆ ದೇವರ ಅನುಗ್ರಹ ಪ್ರಾಪ್ತಿಯಾಗಲಿದೆ. ಅನ್ಯ ಮಾರ್ಗದಲ್ಲಿ ಸಾಗದೆ ದೇವರ ಸನ್ನಿಧಿಯಲ್ಲಿ ತಪ್ಪುಗಳನ್ನು ಮಾಡದೆ ಸನ್ಮಾರ್ಗದಲ್ಲಿ ನಡೆದಾಗ ಮಾತ್ರ ಪಾಪಗಳು ನಾಶವಾಗಲಿವೆ. ದೇವರ ಸನ್ನಿಧಿಯಲ್ಲಿ ಪಾಪದ ಕೆಲಸಗಳನ್ನು ಮಾಡದೆ ಹಿಂತಿರುಗಿದಾಗ ಪುಣ್ಯ ಪ್ರಾಪ್ತಿಯಾಗಿ ಸಂಕಷ್ಟಗಳು ದೂರವಾಗಲಿದೆ ಎಂದರು. ಉಚಿತವಾಗಿ ಅವ್ರಿಗೆ ಮಾಡೋದ್ಕಿಂತ ಒಂದು 200-300 ರೂಪಾಯಿ ಒಂದು ಅವ್ರಿಗೆ ಇನ್ನೂ ಜಾಸ್ತಿ ಮಾಡಿದ್ರು ಆಗಿರೋದು ನೀವು ಮಾತಾಡಿರೋದು ಮಾಡಿ ಒಂದು ಒಳ್ಳೇದಾಗ್ಲಿ. ಗೊತ್ತಾಗಿದ್ದವರು ಹೋಗೋದ್ರಿಂದ ನಮ್ಮ ತಾಲೂಕಿಗೆ ಒಳ್ಳೆಯದನ್ನು ಹರಿಸ್ಕೊಂಡು ದೊಡ್ಡಮ್ಮ ದೇವಿ ನಿಮ್ಮ ಮೇಲೆ ಆಶೀರ್ವಾದ ಇರಲಿ. ಹೋಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಆದಂಥ ಅಹಿತಕರವಾದಂಥ ಘಟನೆಗಳಾಗ್ತದೆ. ನಮ್ಮ ತಂಡದವರು ಎಲ್ಲರಿಗೂ ಕೂಡ ಡಾಕ್ಟರ್ಗಳು ಇದನ್ನ ಸೇವೆಯನ್ನ ಕರೆಕ್ಟ್ ಆಗಿ ಮಾಡಿಕೊಂಡು ನೀರು ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ದು ಆಗ್ಬೇಕು. ಬಹುಶಃ ನಮ್ಮಲ್ಲಿ ಓಡಾಡ್ತಾ ಇರ್ತಕ್ಕಂಥ ಭಕ್ತಾದಿಗಳು ಅವರು ಸ್ವಲ್ಪ ನಡೆದ್ರು ಚೆನ್ನಾಗಿರೋದು, ಕೆಲವು ನಡೆಯೋದಿಲ್ಲ. ಸುಮ್ಮನೆ ಬೈಕಲ್ಲಿ ನಾನು ನೀರು ಕೊಡ್ತೀನಿ ಅದು ಕೊಡ್ತೀನಿ ಅಂತ ಹೋಯ್ತಿರ್ತಾರೆ. ಯಾರೇ ಅಂತ ಹೇಳೋದು ಅಂದ್ರೆ ಆ ದೇವಿಯ ಸನ್ನಿಧಿಯಲ್ಲಿ ನಾವು ಸಂಪೂರ್ಣವಾಗಿ ನಮ್ಮನ್ನ ಸಮರ್ಪಣೆ ಮಾಡಿಕೊಂಡಾಗ ಆಕೆ ನಮಗೆ ಕೊಟ್ಟು ಮೋಕ್ಷವನ್ನು ಕೊಡ್ತಕ್ಕಂಥವಳು ಅಂತಕ್ಕಂಥದ್ದಾಗಿ ಹೇಳಲ್ಪಡ್ತದೆ. ಅಂತ ದೇವಿಯ ಸನ್ನಿಧಿಯಿಂದ ನಾವಿವತ್ತು ಹೊರಟಾಗ ನಾವೆಲ್ಲರೂ ಕೂಡ ಶುದ್ಧ ಮನಸ್ಸಿನಿಂದ ದೇವರ ಮೇಲೆ ಭಕ್ತಿಯನ್ನ ಇಟ್ಟು ಹೋಗಿ ಬರುವ ತನಕಲವೂ ಕೂಡ ಅಷ್ಟೇ ಅಲ್ಲ, ಮುಂದೂ ಕೂಡ ಅದನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕಾಗ್ತದೆ. ನಾವು ಅಂತ ಅಂದಾಗ ನಮ್ಮಲ್ಲಿರ್ತಕ್ಕಂಥ ಏನೇನು ದುರ್ವ್ಯವಹಾರಗಳು, ದುಶ್ಚಟಗಳು, ದುರ್ವ್ಯಸನಗಳು ಏನೇನಿದೆ ಅದನ್ನೆಲ್ಲ ನಾವು ದೂರ ಮಾಡಿ ಇಲ್ಲಿಂದ ಹೊರಡ್ತೇವಲ್ವಾ. ನೀವು ಪಾದಯಾತ್ರೆಗಳಾಗಿ ಹೊರಟಾಗ ಏನೇನೆಲ್ಲ ನಿಮ್ಮಲ್ಲಿ ಕೆಲವು. ಈ ಸಂದರ್ಭದಲ್ಲಿ ವೀರಶೈವ ಮಹಾಸಭಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್, ಮುಖಂಡರಾದ ಜಿಎಸ್ ದಿವಾಕರ್, ಮಂಜುಶೆಟ್ಟಿಗೌಡ, ಶಶಿಕುಮಾರ್, ಮುಖಂಡರಾದ ಮಗ್ಗೇರಾಜಗೌಡ, ಗೋವಿಂದೇಗೌಡ, ಹೊನ್ನವಳ್ಳಿ ಸತೀಶ್, ರವಿಕುಮಾರ್, ಪಾದಯಾತ್ರೆ ಸಮಿತಿ ಅಧ್ಯಕ್ಷ ಲೋಕೇಶ್, ರಘು, ಬಾಣದಹಳ್ಳಿ ಗಣೇಶ್, ವಕ್ಕರೆ ರವಿ, ಕೃಷ್ಣೇಗೌಡ, ಮುತ್ತಿಗೆ ರಮೇಶ್ ಇತರರಿದ್ದರು. ಇದೇ ಸಂದರ್ಭದಲ್ಲಿ ನೂರಾರು ಜನರು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಿದರು. ವಿರೂಪಾಕ್ಷ, PBTV 46 ಮಲೆನಾಡು ನ್ಯೂಸ್, ಅರಕಲಗೂಡು.